ಇದು ಪವಿತ್ರ ಬಂಧನ ಶುಕ್ರವಾರದ ಎಪಿಸೋಡ್ ಆಗುತ್ತೆ. ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಎಸ್ಟರ್ಡೇ ಎಪಿಸೋಡ್ ಕಂಟಿನ್ಯೂ ಆಗ ವಿಶಾಲ್ ಅಂದರೆ ದೇವ್ ಹೇಳಿದಾನ ವಿಶಾಲ್ ಹತ್ರ ಫೋನ್ ಪವಿತ್ರ ಹೇಗಿದ್ದಾಳೆ ನೋಡ್ಕೊಂಬ ಅಂತ ವಿಶಾಲ್ಗೆ ದೇವ್ ಹೇಳಿರ್ತಾನಲ್ಲ, ಅದನ್ನೇ ಕೇಳ್ತಾ ಇರ್ತಾನೆ. ಯಾಕ ಒಂದು ನಿಮಿಷ ತಡಿ, ನಾವೇನಾದರೂ ತೊಂದರೆ ಕೊಡ್ತೀವಂತ ನಿಮ್ಮ ಅಣ್ಣಗೆ ಗೊತ್ತಾಗ್ತಿದೆ ಏನು ಅಂತೆಲ್ಲ ಪ್ರಮೋದ್ ಕೇಳ್ತಾನೆ. ಪ್ರಮೋದ್ ಮತ್ತು ಹೊಸ್ತಲ ಅವರಿಬ್ಬರು ಕೇಳಿದ ನಮ್ಮ ಮೇಲೆ ಡೌಟ್ ಅಂತ ಹೊಸ್ತಲ ಕೇಳ್ತಾನೆ. ಹೊಸ್ತಲ ಕೇಳಿದಾಗ ಹಾಗಂತ ಏನು ಹೇಳಿಲ್ಲ, ಏನೋ ಫೋನ್ ಮಾಡಿದಂತೆ ಫೋನ್ ತೆಗ್ದಿಲ್ಲ, ಅದಕ್ಕಂತ ಹೇಳಿ ಯಾಕೋ ಫೋನ್ ತೆಗ್ದಿಲ್ಲ ಅಂತ ಸ್ವಲ್ಪ ಆತಂಕ ಆಗಿ ಅದಕ್ಕೆ ನನಗೆ ಹೇಳಿದ್ದಾರೆ ಅಷ್ಟೇ ಅಂತೆಲ್ಲ ಹೇಳಿ, ಏನಾದರೂ ಇದ್ದರೆ ಹೇಳು ಅಂತೆಲ್ಲ ಪ್ರಮೋದ್ ಮತ್ತು ಮಂಗಳ ಮತ್ತು ಹೊಸ್ತಲ ಅವರು ಎಲ್ಲ ಹೇಳ್ತಾರೆ. ಏನಿಲ್ಲ ಅಂತ ಅದೇ ಟೈಮಿಗೆ ತಾತನ ರೂಮಿಂದ ಪವಿತ್ರ ಹೊರಗೆ ಬೇಡ ಅತ್ತಿಗೆ ಅಂತೆಲ್ಲ ಹೇಳ್ದೆ. ಅತ್ತಿಗೆ ಅಣ್ಣ ಫೋನ್ ಮಾಡಿದಂತೆ, ನೀವು ಫೋನ್ ರಿಸೀವ್ ಮಾಡಿಲ್ಲ ಅಂತೆಲ್ಲ ಹೇಳ್ದೆ. ಹಾಂ ಸರಿ ಅಂತ ಸ್ಮೈಲ್ ಮಾಡ್ತಾಳೆ ಪವಿತ್ರ. ಅಲ್ಲಿದ್ದ ಮತ್ತು ವಿಶಾಲ್ ಬಂದು ಹಲೋ ಅಣ್ಣ ಅಂದರೆ ಹೇಳು ಅಂತೆಲ್ಲ ಹೇಳಿದೆ. ಇಲ್ಲ ಅಣ್ಣ ಆರಾಮಿದ್ದಾರ, ತಾತನ ನೋಡ್ಕೊಂಡ್ರೆ ಬ್ಯುಸಿ ಇದ್ದಾರೆ, ನಾನು ಹೋದಾಗೂ ತಾತನ ರೂಮಿಂದ ಬಂದು ನೀನೇ ಸುಮ್ಮನೆ ಟೆನ್ಷನ್ ಆಗಿದ್ದು, ಎಲ್ಲರಿಗೂ ಟೆನ್ಷನ್ ಮಾಡ್ತೀಯ ಅಂತ ವಿಶಾಲ್ ಅವ್ರ ಅಣ್ಣಗೆ ಹೇಳ್ತಾನೆ. ಸರಿ ಆಯ್ತಪ್ಪ, ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ ಗೊತ್ತಾ ನನಗೆ ಇವಾಗ, ಸರಿ ಸೇಫ್ ಆಗಿದ್ದಾರ ಅಂತೆಲ್ಲ ಹೇಳ್ತಾನೆ. ಸರಿ ಸುಮ್ಮನೆ ನಾನೇ ಮನೆಯವ್ರ ಬಗ್ಗೆ ಓವರಾಗಿ ಥಿಂಕ್ ಮಾಡಿದ, ನಾನೇ ಡೌಟ್ ಪಡ್ತಿದ್ದೀನ ಮನೆಯವ್ರ ಬಗ್ಗೆ ಅಂತೆಲ್ಲ ದೇವ್ ಡೌಟ್ ಪಡ್ತಿದ್ದೀನ ಅಂತೆಲ್ಲ ತಿಳ್ಕೊತಾರೆ. ಆಮೇಲೆ ಸರಿ ನಾನು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ ಅಂತ ವಿಶಾಲ್ ಕಾಲ್ ಕಟ್ ಮಾಡಿ, ಅಬ್ಬಾ ನನಗಂತೂ ಸ್ವಲ್ಪ ರಿಲ್ಯಾಕ್ಸ್ ಅನ್ಸಾಗದಿದೆ ಅಂತೆಲ್ಲ ಹೇಳಿ, ಆಮೇಲೆ ಫೈಲ್ ತೊಗೊಂಬರಿ ಮೀಟಿಂಗ್ ಕಂಟಿನ್ಯೂ ಮಾಡೋಣ ಅಂತೆಲ್ಲ ಅವರು ದಿನೇಶ್ ಫೈಲ್ ತೊಗೊಂಬರಿ ಮೀಟಿಂಗ್ ಕಂಟಿನ್ಯೂ ಮಾಡೋಣ ಅಂತೆಲ್ಲ ಹೇಳ್ತಾರೆ. ಈ ಕಡೆ ರೂಮ್ ಒಳಗೆ ಪವಿತ್ರ ಕುಂತಿರ್ತಾಳೆ. ರೂಮ್ ಒಳಗಡೆ ಪವಿತ್ರ ಕುಂತು ಪವಿತ್ರ ಆಲೋಚನೆ ಮಾಡ್ತಾ ಇರ್ತಾಳೆ. ಅದೆಷ್ಟು ಬಂಗಾರ ಕದ್ದು ಮನೆಗೆ ಸಾಕ್ಸಿದಳು, ತವ್ರ ಮನೆಗೆ ಸಾಕ್ಸಿದಳು, ಅದೆಲ್ಲ ಹೇಳೋದೆಲ್ಲ ಪವಿತ್ರ ಆಲೋಚನೆ. ಅದೇ ಟೈಮಿಗೆ ಡಿಂಪು ಬರುತ್ತೆ, ಮಗು ಇದೆಲ್ಲ ಅವ್ರ ಮನೇಲಿ ಡಿಂಪು. ಆ ಮಗು ಬಂದು ಯಾಕೆ ಅಳ್ತಾ ಇದೆ ಅಂದರೆ, ಅಳ್ತಾ ಇಲ್ಲ ಪುಟ್ಟ, ನಾನಿಲ್ಲಿ ಅಳ್ತಾ ಇದ್ದೀನಿ. ಇಲ್ಲ ನೀನು ಅಳ್ತಾ ಇದೆಯಾ ನನಗೆ ಗೊತ್ತಾಗ್ತಾ ಇದೆ. ಹೌದು ಸೂಪರ್ ವುಮೆನ್, ನೀನು ನನ್ನ ಬಿಟ್ಟು ಹೋಗ್ಬೇಡ ಅಂತೆಲ್ಲ ಹೇಳ್ತಾಳೆ. ನಾನು ನೀನು ಬಿಟ್ಟು ಹೋಗಲಿ, ಇಲ್ಲ ಅಲ್ಲಿ ಎಲ್ಲರೂ ಹೇಳಕತ್ತಾರ ನೀನು ಬಿಟ್ಟು ಹೋಗ್ಬಿಡ್ತೀಯ ಅಂತ. ಇಲ್ಲ ಪಾಪು ಸುಳ್ಳು ಹೇಳಿ ಸುಮ್ಮನೆ ಅದೆಲ್ಲ ತಮಾಷೆ ಮಾಡಿದೆ. ಯಾವ ತಮಾಷೆ ಇಲ್ಲ, ನನಗೆ ಗೊತ್ತು ನೀನು ಬಿಟ್ಟು ಹೋಗ್ತೀಯ ಅಂತ ಅವರೆಲ್ಲ ಹೇಳಿದರು ನನಗೆ ಅಂತ ಹೇಳ್ತಾಳೆ. ಇಲ್ಲಮ್ಮ ತಮಾಷೆ ಇರ್ಬೋದು, ನಾನು ನಿನ್ನ ಬಿಟ್ಟು ಹೋಗ್ತೀನ ಇಲ್ಲ ಅಂತಲ್ಲ, ನಿಜ ಸೂಪರ್ ವುಮ್ಯಾನ್. ಅವರು ನಿನಗೆಲ್ಲ ಎಷ್ಟು ತೊಂದರೆ ಕೊಟ್ಟರೆ ನನಗೆ ಗೊತ್ತು, ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ, ನಾನೆಲ್ಲ ನೋಡಿದ್ದೀನಿ ಅಂತ ಪಾಪು ಹೇಳ್ದೆ. ಹಾಗೆ ಅದೆಲ್ಲ ಬರಲಿ ಸೂಪರ್ ಮ್ಯಾನ್ ಬಂದಾಗ ನಾನು ಹೇಳ್ತೀನಿ, ಹಾಗೆಲ್ಲ ಹೇಳಬಾರ್ದು ಪುಟ್ಟ ಅಂದರೆ, ಇಲ್ಲ ನಿಜ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲ, ನನಗೆ ಗೊತ್ತಿಲ್ಲ ಸೂಪರ್ ವುಮ್ಯಾನ್, ನಾನು ನಿಜ ಹೇಳ್ತಿದ್ದೀನಿ ಅಂತ. ಇಲ್ಲ ಪುಟ್ಟ ಹಾಗೆಲ್ಲ ಏನೂ ಇಲ್ಲ, ಹಾಗೆಲ್ಲ ಹೇಳಬಾರ್ದು ಅಂತೆಲ್ಲ ಹೇಳಿ ಅಷ್ಟೇ ಹೇಳಿದ್ರು ಕೂಡ ಆ ಮಗು ಕೇಳಲ್ಲ. ನಾನು ಹೇಳ್ತೀನಿ ಅಂತೆಲ್ಲ ಹಠ ಮಾಡ್ತಿದ್ದು. ನನ್ನ ಬಿಟ್ಟು ಹೋಗಬೇಡ ನೀನಂತ ಮಗು ಅಳ್ತಾ ಇರ್ತೈತಿ. ಇಲ್ಲ ನಾನು ಸುಮ್ಮನೆ ತಮಾಷೆ ಮಾಡಿದ್ದಾರೆ, ನಾನೇನು ಬಿಟ್ಟು ಹೋಗಲ್ಲ ಪುಟ್ಟ ಅಂತೆಲ್ಲ ಹೇಳಿ, ಅದೇ ಟೈಮಿಗೆ ನೀನು ಇದನ್ನೆಲ್ಲ ಸೂಪರ್ ಮ್ಯಾನಿಗೆ ಹೇಳಬೇಡ ಅಂದರೆ, ಇಲ್ಲ ನಾನು ಹೇಳ್ತೀನಿ, ನಿಜ ಹೇಳಿದರೆ ತಪ್ಪೇನಿಲ್ಲ, ನೀನೇನಾದರೂ ಹೇಳಿದರೆ ನಾನು ನಿನ್ನ ಜೊತೆ ಮಾತಾಡೋಲ್ಲ, ನಿನ್ನ ಜೊತೆ ಮಾತು ಬಿಟ್ಬಿಡ್ತೀನಿ, ಟೂ ಆಮೇಲೆ ನಿನ್ನ ಜೊತೆ ನಾನು ಆಟ ಆಡೋಕ್ಕೂ ಬರಲ್ಲ ಅಂತ ಪಾಪುಗೆ ಹೆದರಿಸ್ಬಿಡ್ತಾಳೆ. ಆ ಪಾಪು ಡಿಂಪು ಸುಮ್ಮನೆ ಆಗ್ಬಿಡ್ತಾಳೆ. ಆ ಡಿಂಪುಗೆ ಈ ಪವಿತ್ರ ಅಂದರೆ ತುಂಬ ಇಷ್ಟ, ದೇವ್ ಮತ್ತು ಪವಿತ್ರ ಅಂದರೆ ತುಂಬ ಇಷ್ಟ ಇರುತ್ತಲ್ಲ ಆ ಮಗು. ಇಲ್ಲ ಸಾರಿ ನಾನೇನು ಹೇಳಲ್ಲ ಸೂಪರ್ ವುಮೆನ್, ನೀನು ನನ್ನ ಬಿಟ್ಟು ಹೋಗಬಾರ್ದು ಅಷ್ಟೇ ಅಂತೆಲ್ಲ ಆ ಮಗು ರಿಕ್ವೆಸ್ಟ್ ಮಾಡ್ಕೊಂಡು, ಸರಿ ಆಯಿತು ನಾವಿಬ್ಬರು ಇವಾಗ ಫ್ರೆಂಡ್ಸ್ ಅಂತೆಲ್ಲ ಹೇಳ್ದೆ. ಸರಿ ಮಕ್ಕಳು ಇಷ್ಟು ಲೇಟಾಗಿ ಮಲ್ಕೋಬಾರ್ದಮ್ಮ, ಮಕ್ಕಳು ಎಷ್ಟು ಜಲ್ದಿ ಮಲ್ಕೊತಾರೆ ಅಷ್ಟು ಒಳ್ಳೆಯದು, ಹೋಗು ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಬಾಯ್, ನೀನು ಹೋಗು ಮಕ್ಕಳು, ಗುಡ್ ನೈಟ್ ಅಂತೆಲ್ಲ ಹೇಳಿ ಡಿಂಪು ಹಾಂ ಸರಿ ಹೋಗ್ತೀನಿ ಅಂತಾರೆ. ಈ ಕಡೆಯಿಂದ ಪವಿತ್ರ ಒಬ್ಬಳೆ ನಡ್ಕೊತ ಬರ್ತಾ ಇರೋದು ಅಜ್ಜ ನೋಡಿರ್ತಾನೆ. ನಾನು ಹೋಗಿ ಪವಿತ್ರಕ್ಕೆ ಸಮಾಧಾನ ಮಾಡೋಣ, ಆ ಒಡವೆ ವಿಚಾರಕ್ಕೆ ಎಷ್ಟೊಂದು ಬೇಜಾರಾಗಿದೆ, ಮಾತಾಡ್ಸಂದ್ರೆ ಇವಳೊಂದು ಸರ್ಪಗಾಲ್ ನನ್ನ ಹಿಂದೆನೇ ಕಾಯ್ತಾನೇ ಇದ್ದಾಳ ಅಂತೆಲ್ಲ ಅಜ್ಜಾಗ ಕೋಪ ಬರುತ್ತೆ. ಕೋಪ ಬಂದಾಗ, ನನ್ನ ಬಗ್ಗೆ ನಿನಗೆ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ, ನನಗೆ ವಯಸ್ಸಾಗಿದೆ ಅಂತ ನೀನು ನನಗೆ ಕೇರ್ ಮಾಡ್ತಾ ಇಲ್ಲ, ಗಂಡಗೆ ಏನು ಬೇಕು ಏನು ಬೇಡ ಅಂತ ವಿಚಾರಿಸೋದಿಲ್ವೇ ಅಂತ ಅಜ್ಜಿ ಕೇಳ್ತಾಳೆ. ನಿಮ್ಮ ಮನಸ್ಸು ಓದೋಕ್ಕೆ ನನಗೆ ಬರುತ್ತಾ, ಮನಸ್ಸು ಓದೋಕ್ಕೆ ಬರಲ್ಲಲ್ವಾ ಅಂತೆಲ್ಲ ಹೇಳೋದು. ಹೋಗಿ ಸ್ವಲ್ಪ ಕಾಫಿ ಮಾಡ್ಕೊಂಬಂದ. ಕಾಫಿನಾ ರೀ, ಡಾಕ್ಟರು ಪತ್ತೆ ಹೇಳಿದಾರೀ ಅಂತೆಲ್ಲ. ಯಾವ ಪತ್ತೆ ಇಲ್ಲ, ನನ್ನ ವಯಸ್ಸಿನ ಮುಂದೆ ಡಾಕ್ಟ್ರೇ, ಇರೋ ಇಷ್ಟು ಅನುಭವ ವಯಸ್ಸಿನ ಮುಂದೆ ಡಾಕ್ಟ್ರದೆಲ್ಲ ಏನು ಲೆಕ್ಕನೇ,
ಹೋಗಿ ಒಂದಿಷ್ಟು ಕಾಫಿ ಬೇಡ್ರಿ ಜ್ಯೂಸು ಏನಾದರೂ ಮಾಡ್ಕೊಂಬಂತೀನಿ ಅಂದ. ಅದೆಲ್ಲ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಕಾಫಿ ಅಷ್ಟೇ ರೀ. ಕಾಫಿ ಕುಡಿದ್ರೆ ಆ್ಯಸಿಡಿಟಿ ಆಗುತ್ತೆ ರೀ, ಹೇಳಿದರೆ ಕೇಳಿರಿ, ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ, ಆ್ಯಸಿಡಿಟಿ ಎಲ್ಲ ಆಗುತ್ತೆ. ಅದೆಲ್ಲ ಗೊತ್ತಿಲ್ಲ ಕಣೆ, ಬಾಯಿ ಎಲ್ಲ ಒಂಥರ ಒಕರ ಆಗಿದೆ, ಕಹಿ ಆಗಿದೆ, ಹೋಗಿ ಟೀ ಮಾಡ್ಕೊಂಬ ಅಂತೆಲ್ಲ ಅಜ್ಜಿನ ಅಲ್ಲಿದ್ದ ಕಳಿಸ. ಆಮೇಲೆ ಪವಿತ್ರ ಇಲ್ಲಿ ಹಾಲೊಳಗೆ ಬಂದು ಕುಂತಿರ್ದ. ಪವಿತ್ರ ಹಾಲೊಳಗೆ ಬಂದು, ಮಗು ನೀನು ಚಿಂತೆ ಮಾಡಬೇಡಮ್ಮ, ಆ ಒಡವೆ ವಿಚಾರಕ್ಕೆ ಇಷ್ಟೊಂದು ಬೇಜಾರಾಗಿದೆಯಾ, ನಾನು ಇದ್ದೀನಲ್ಲ ನಿಮ್ಮ ತಾತ, ನಾನಿರೋವರೆಗೂ ನೀನು ಯಾವುದಕ್ಕೂ ಚಿಂತೆ ಮಾಡೋಂಗಿಲ್ಲ, ಯಾವುದಕ್ಕೂ ಕಣ್ಣೀರು ಹಾಕಬಾರ್ದು ಅಂತೆಲ್ಲ ಅಜ್ಜ ಸಮಾಧಾನ ಮಾಡ್ದ. ಹಾಗೆಲ್ಲ ಏನೂ ಇಲ್ಲ ಅಜ್ಜ, ಹಾಗೆಲ್ಲ ಏನೂ ಇಲ್ಲ, ನಾನು ಇದ್ದೀನಲ್ಲ, ಧೈರ್ಯವಾಗಿರು ಮಗು ಅಂತೆಲ್ಲ ಅಜ್ಜ ಹೇಳಿ ಸಮಾಧಾನ ಮಾಡ್ದ. ನಾನಿರೋವರೆಗೂ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗೋಕ್ಕೆಲ್ಲ ಬಿಡೋಂಗಿಲ್ಲ, ನೋಡ್ತಾ ಇರು ಅಂತೆಲ್ಲ ಅಜ್ಜ ಸಮಾಧಾನ ಮಾಡಿ ರೂಮ್ಗೆ, ಅಜ್ಜ ನೀವು ಟ್ಯಾಬ್ಲೆಟ್ಸ್ ತೊಗೊಂಡಿರಂತೆ, ಇಲ್ಲ ತಾತ ಟ್ಯಾಬ್ಲೆಟ್ಸ್ ಇಲ್ಲಮ್ಮ ತೊಗೊಂಡು, ಅಜ್ಜ ನಿಮಗೆಲ್ಲ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಟ್ಯಾಬ್ಲೆಟ್ ತೊಗೋಬೇಕಂತ ಅಜ್ಜನ ರೂಮಿಗೆ ಕರ್ಕೊಂಬಂದು ಟ್ಯಾಬ್ಲೆಟ್ ಕುಡಿಬೇಕು. ಅದೇ ಟೈಮಿಗೆ ಅಜ್ಜಿ ಟೀ ತೊಗೊಂಬರ್ತಾರೆ. ಅಜ್ಜಿ ಟೀ ತೊಗೊಂಬಂದು ತೊಗೊಳ್ರಿ ಕಾಫಿ ಅಂತೆಲ್ಲ ಅಜ್ಜ ತಾತ ಇಷ್ಟೊತ್ತಿಗೆ ಟೀ ಕುಡಿತಾರೆ, ಇದು ತಪ್ಪಲ್ವಾ ಅಂತ ಎಲ್ಲ ಹೇಳಿದೆ. ನಾನು ಎಲ್ಲಿ ಹೇಳಿದಮ್ಮ, ಹೇಳಿದ್ರು ಕೇಳ್ತಾ ಇಲ್ಲ ಅವರು, ಇವಳು ಬೇಕಂತ ಟೀ ಮಾಡ್ಕೊಂಬಂದಾಳ, ನಾನು ಹೇಳಿ ಸಂಕಟ ಆಗುತ್ತೆ ಟೀ ಎಲ್ಲ ಕುಡಿದ್ರೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ರೀ. ಸುಳ್ಳು ಹೇಳೋದು ಬೇರೆ ಕಲ್ತೀರಾ, ನಾನೇ ಟೀ ಬೇಡ ನನಗೆಲ್ಲ ನೀವೇ ಟೀ ತೊಗೊಂಬ ಅಂತ ಹೇಳಿದೆ. ಸರಿ ನಾವು ಮಲ್ಕೊ ಹೋಗಮ್ಮ ಪವಿತ್ರ ಅಂತ ಪವಿತ್ರ ಮಗೋನಾಗಂತ. ಇದೇ ಟೈಮಿಗೆ ನಮ್ರತ ಬರ್ತಾನೆ. ನೀನು ಒಬ್ಬಳೇ ಮನೆಗೆ ಬಂದಿರೋದ್ರಿಂದ ನಿಮ್ಮ ಮನೇಲಿ ಎಷ್ಟೆಲ್ಲ ಸಮಸ್ಯೆ, ನೀನು ಪ್ರೆಸೆಂಟಿಂದ ಮನೇಲೆಲ್ಲ ಶಾಂತಿನೇ ಇಲ್ಲ, ನೆಮ್ಮದಿನೇ ಇಲ್ಲ, ದಿನ ಜಗಳ, ದಿನ ಕದನ ಅಂತೆಲ್ಲ. ನೀವು ಯಾವುದಾದ್ರು ಏನೇನೋ ಚುಚ್ಚಿ ಮಾತಾಡಬೇಡ್ರಿ, ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ರೀತಿ ನೀವು ಎದುರು ಕೇಳ್ತಾ ಇದ್ದೀರಿ ಅಂತೆಲ್ಲ. ಆದ್ರೂ ನಮ್ಮ ಪವಿತ್ರ ಸ್ವಲ್ಪ ಎದುರು ಉತ್ತರ ಕೊಡ್ತಾ. ಪವಿತ್ರ ಎದುರು ಉತ್ತರ ಕೊಟ್ರೂ, ನಮ್ರತ ನಿಂದೇ ತಪ್ಪು, ನಿನ್ನಿಂದನೇ ಎಲ್ಲ ಸಮಸ್ಯೆ, ನೀನು ಬಂದಾಗಿದ್ದಾನೆ ಎಲ್ಲ ಸಮಸ್ಯೆ ಶುರುವಾಗಿದೆ, ಮನೆಗೆ ನೆಮ್ಮದಿನೇ ಇಲ್ಲ, ದಿನ ಜಗಳ ಅಂತೆಲ್ಲ ಮತ್ತೆ ಚುಚ್ಚಿ ಹಂಗೆಲ್ಲ ಏನು ಚುಚ್ಚಿ ಮಾತಾಡಬೇಡಿ ಮೇಡಮ್ ನೀವು, ನಾನೇ ಎಲ್ಲದಕ್ಕೂ ನಾನೇ ಹೆಂಗೆ ಹೊಣೆ ಆಗ್ತೀನಿ, ನಾನೇ ಹೆಂಗೆ ಕಾರಣ ಆಗ್ತೀನಿ ಅಂತೆಲ್ಲ ಹೇಳ್ತಾಳೆ. ತಿಲ್ಲಕ್ಕೂ ಮತ್ತು ಅವರು ಎಲ್ಲ ಪ್ರಾಬ್ಲಮ್ ಬರ್ತಾ ಇರೋದೇ ನಿನ್ನಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ ಅಂತ ಮೈಂಡ್ ವಾಶ್ ಮಾಡಿಬಿಡ್ತಾ. ನಮ್ರತ ಆದ್ರೂ ಒಂದು ಸೆಕೆಂಡು ಹಿಂಗೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಆಲೋಚನೆ ಮಾಡ್ಕೊತ ಹೋಗ್ತಾ ಇರ್ತಾರೆ. ನಮ್ರತ ಹೋಗ್ಬಿಡ್ತಾಳೆ ಅಲ್ಲಿಂದ. ಪವಿತ್ರ ಆಲೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊತ ಹೋಗ್ತಾಯಿದ್ದೆ. ಆಮೇಲೆ ಮತ್ತೆ ಒಡವೆ ವಿಚಾರಕ್ಕೆ ಮತ್ತೆ ಮನೇಲಿ ಗಲಾಟೆ ಆಗುತ್ತೆ. ಇಲ್ಲ ಅಕ್ಕ, ಮನೇಲಿ ಒಡವೆ ಎಲ್ಲ ಕಳ್ತನ ಆಗಿದೆ ಅಂತೆಲ್ಲ ಸುಳ್ಳು ಹೇಳಿಬಿಡ್ತಾರಲ್ಲ ರಾಧಿಕಾ ಅವ್ರು ಬಂದಾಗ. ಎಲ್ಲಿ ಕರೀರಿ ಈ ಮನೆ ಸೊಸೆ ಎಲ್ಲಿದ್ದಾಳೆ ನೋಡಿ, ಯಾರದು ಅಂತೆಲ್ಲ ಹೇಳಿದಾಗ, ಇವಳೇ ಅಕ್ಕ ಒಡವೆ ಎಲ್ಲ ಕಳೆದು ರೆಡ್ ಹ್ಯಾಂಡ್ ಆಗಿ ಸಿಗಿಬಿದ್ದಾಳ ಅಂತೆಲ್ಲ ಹೇಳ್ತಾಳೆ. ಇನ್ನು ಏನೇನು ಮಾಡಬೇಕಂತ ಡಿಸೈಡ್ ಮಾಡಿ ತೈಲಾಕಿನ್ನ ಕಿತ್ಕೊಂಡ್ಬಿಟ್ಟು, ಇದೂ ಆಯಿತು, ದೇವಂದು ಆಯಿತು, ತಿಳಿಯಾಕಾಯಿತು, ಇನ್ನು ಏನೇನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನಿನ್ನ ಮನಸ್ಸಲ್ಲಿ ಏನೇನಿದೆ, ಈಗ ಒಡವೆ ಎಲ್ಲ ಕಳ್ತನ ಮಾಡಿದ್ಯಾ, ಇನ್ನು ಏನೇನು ಮಾಡಬೇಕಂತ ಇದೆಯಾ ಹೇಳಿ ನೀನು ಸ್ವಲ್ಪ ಅಂತೆಲ್ಲ ರಾಧಿಕಾ ಅವ್ರು ಪ್ರಶ್ನೆ ಮಾಡಿದಾಗ, ಅದು ಯಜಮಾನಮ್ಮ ನಾನೇನು ಮಾಡಿಲ್ಲ ಅಂತೆಲ್ಲ ಎಷ್ಟೇ ಹೇಳಿದ್ರು, ಅಂದರೆ ಹೊಸ್ತಲ್ಲ ಮತ್ತು ಪ್ರತಿಯೊಬ್ಬರೂ ಎಲ್ಲರೂ ಇಲ್ಲಿ ಚಾಡಿ ಹಚ್ಚಿರ್ತಾರಲ್ಲ, ಹಾಗಾಗಿ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾನು ಕಳ್ತನ ಮಾಡಿಲ್ಲ ಅಂತ ಹೇಳಿದ್ರು ಇಲ್ಲಿ ಕೇಳೋಕ್ಕೆ ಯಾರು ರೆಡಿ ಇರಲ್ಲ, ನಿಮ್ಮ ಮಾತು ಯಾರು ಕೇಳಲ್ಲ ಅಂತ ಮೊದಲೇ ನಮ್ರತನೂ ಹೇಳಿರ್ತಾಳ. ಹೊಸ್ತಲ್ಲ ನಮ್ರತ ಪ್ರತಿಯೊಬ್ಬರು ಇವ್ರದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಆದರೂ ಪವಿತ್ರನು ಡಿಫೆನ್ಸ್ ಮಾಡ್ಕೊಂಡ್ರು ಯಾರೂ ನಂಬಲ್ಲ. ಇನ್ನು ಏನೇನು ಮಾಡಬೇಕಂತ ಡಿಸೈಡ್ ಮಾಡಿದ್ಯಾ ನೀನು ನಿನ್ನಿಂದನೇ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಅಂತ ರಾಧಿಕಾ ಅವರು ಸ್ಟ್ರಿಕ್ಕಾಗಿ ಹೇಳ್ಬಿಡ್ತಾರೆ ಈ ಎಪಿಸೋಡಿಗೆ. ನೆಕ್ಸ್ಟ್ ಎಪಿಸೋಡು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದೇವ್ ಇನ್ನೂ ಬಂದಿಲ್ಲ, ದೇವ್ ಬರ್ತಾರೇನೋ ನೋಡಬೇಕು. ಆಮೇಲೆ ಡಿಂಪು ಒಂದು ಮನೆ ಬಿಟ್ಟು ಹೋಗಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ಆಮೇಲೆ ದೇವ್ ಇಲ್ಲದೆ ಇರೋ ಟೈಮ್ ನೋಡಿ ಪವಿತ್ರ ಮನೆಯಿಂದ ಆಚೆ ಹೋಗ್ತಾಳೇನೋ ಗೊತ್ತಿಲ್ಲ. ಈ ಕಡೆ ನಮ್ರತ ಬಂದು ನಿನ್ನಿಂದನೇ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು, ಈಗ ತಿಲಕ್ಕೂ ಹಿಂಗಾಯ್ತು, ಆಮೇಲೆ ನೆಕ್ಸ್ಟ್ ಸರದಿಯಲ್ಲಿರೋದೇ ದೇವು, ನಿನ್ನ ನೆರಳೆ ದೇವ್ಗೆ ಒಂದು ರೀತಿ ಶಾಪವಾಗಿದೆ, ನಿನ್ನ ನೆರಳಿಂದನೇ ದೇವ್ ಪ್ರಾಣಕ್ಕೆ ಕುತ್ತು ಬರ್ತಾ ಇದೆ ಅಂತ ಸುಮ್ಮನೆ ಪ್ರಮೋಟ್ ಮಾಡ್ತಾನೆ ಇರ್ತಾಳೆ ನಮ್ರತ. ನೆಕ್ಸ್ಟ್ ಎಪಿಸೋಡ್ ನೋಡಬೇಕು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಅಲ್ಲಿದ್ದ ತುಂಬ ಕುಂತು ಬಿಡ್ತಾಳೆ ಪವಿತ್ರ. ನೆಕ್ಸ್ಟ್ ಎಪಿಸೋಡು ಇಲ್ಲಿ ಪವಿತ್ರ ನಡ್ಕೊತ ಹೋಗ್ತಾ ಇದೆ, ಅಂದರೆ ಪವಿತ್ರ ಆಲ್ರೆಡಿ ಮೇನ್ ರೋಡ್ ಹತ್ರ ಇರ್ತಾಳೆ, ಏನಂತ ಗೊತ್ತಿಲ್ಲ.